ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನವ ವಾಸ್ತವವಾದಿ ದೃಷ್ಟಿಕೋನ, ಅದರ ನಿಲುವುಗಳನ್ನು ನಾನು ವಿವರಿಸಲು ಪ್ರಾರಂಭಿಸಿದ್ದೆ. ಐ ಹ್ಯಾಡ್ ಸ್ಟಾರ್ಟೆಡ್ ಟು ಎಕ್ಸ್ಪ್ಲೈನ್ ದ ಟೆನೆಂಟ್ಸ್ ಆಫ್ ನ್ಯೂ ಲಿಬರಲಿಸಮ್. ಮೊದಲ ನಿಲುವು ರಚನೆ ಮತ್ತು ಅರಾಜಕತೆ. ದ ಫಸ್ಟ್ ಟೆನೆಂಟ್ ಸ್ಟ್ರಕ್ಚರ್ ಆ್ಯಂಡ್ ಎನಾರ್ಕಿ. ಇದನ್ನು ಹೋದ ಯೂಟ್ಯೂಬ್ ಲಿಂಕಲ್ಲಿ ನಾನು ವಿವರಿಸಿದ್ದೆ. ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರಗಳೇ ಅಂತಿಮ, ರಾಷ್ಟ್ರಗಳಿಗಿಂತ ಮೇಲೆ ಯಾವುದೇ ಪ್ರಭಾವಶಾಲಿ ಸಂಸ್ಥೆ ಇಲ್ಲ ಒಂದು. ಆದುದರಿಂದ ಆ ರಚನೆಯೇ ಅರಾಜಕ. ದೇರ್ ಫೋರ್ ದಟ್ ಸ್ಟ್ರಕ್ಚರ್ ಇಟ್ ಸೆಲ್ಫ್ ಈಸ್ ಎನಾರ್ಕಿ ಅಂತ ಹೇಳಿ ನಾನು ಹೋದ ಕ್ಲಾಸಿನಲ್ಲಿ ನಿಮಗೆ ವಿವರಿಸಿದ್ದೆ. ಮುಂದಿನ ನಿಲುವು ಯಾವುದಂದರೆ ಸಾಮರ್ಥ್ಯ, ಕೇಪಬಿಲಿಟೀಸ್ ಅಂತ ಯಾವುದನ್ನು ಕರಿತೇವೆ ಅದು. ಈಗ ಅರಾಜಕತೆಯ ಸಂದರ್ಭದಲ್ಲಿ ಎಲ್ಲ ರಾಷ್ಟ್ರಗಳು ಅರಾಜಕ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಇರುವಾಗ ರಾಷ್ಟ್ರಗಳ ಅಳಿವು ಉಳಿವಿನ ಪ್ರಶ್ನೆ, ಸ್ಟೇಟ್ಸ್ ಇನ್ ಆರ್ಡರ್ ಟು ಎನ್ಶ್ಯೂರ್ ದೇರ್ ಸರ್ವೈವಲ್, ಯಾವುದರ ಮೇಲೆ ನಿಂತಿರುತ್ತದೆ? ಡಿಪೆಂಡ್ಸ್ ಆನ್ ಕೆಪ್ಯಾಸಿಟಿ, ಸಾಮರ್ಥ್ಯದ ಮೇಲೆ ನಿಂತಿರುತ್ತದೆ. ಪ್ರತಿಯೊಂದು ರಾಷ್ಟ್ರ ತನ್ನ ರಕ್ಷಣೆಯನ್ನು ಮತ್ತು ತನ್ನ ಇರುವಿಕೆಯನ್ನು ಖಾತರಿಪಡಿಸಬೇಕಾಗುತ್ತದೆ. ಎವ್ರಿ ನೇಷನ್ ಹ್ಯಾಸ್ ಟು ಎನ್ಶ್ಯೂರ್ ಇಟ್ಸ್ ಸರ್ವೈವಲ್. ಇದು ಹೇಗೆ ಸಾಧ್ಯ ಆಗ್ತದೆ? ಹೌ ಇಟ್ ಬಿಕಮ್ಸ್ ಪಾಸಿಬಲ್ ಅಂತ ಹೇಳಿದರೆ ಸಾಮರ್ಥ್ಯದ ಮೇಲೆ, ರಾಷ್ಟ್ರದ ಸಾಮರ್ಥ್ಯ, ಕೇಪಬಿಲಿಟಿ ಆಫ್ ಎ ನೇಷನ್. ಒಂದು ರಾಷ್ಟ್ರದ ಸಾಮರ್ಥ್ಯ ಯಾವುದರ ಮೇಲೆ ನಿಂತಿರುತ್ತದೆ? ದ ಕೇಪಬಿಲಿಟಿ ಆಫ್ ಎ ನೇಷನ್ ಸ್ಟ್ಯಾಂಡ್ಸ್ ಆನ್ ಇಟ್ಸ್ ನ್ಯಾಚುರಲ್ ರಿಸೋರ್ಸಸ್, ಪ್ರಾಕೃತಿಕ ಸಂಪನ್ಮೂಲಗಳು, ಅದರ ಮಾನವ ಸಂಪನ್ಮೂಲಗಳು, ಜನಸಂಖ್ಯೆ ಅಂತ ನಾನಲ್ಲಿ ಹಾಕಿದ್ದೇನೆ, ಅದು ಮಾನವ ಸಂಪನ್ಮೂಲಗಳು, ಡೆಮೋಗ್ರಫಿ ಅಂತ ಅದನ್ನು ಹೇಳ್ತಾರೆ, ಅದರ ಆರ್ಥಿಕ ಶಕ್ತಿ, ಇಟ್ಸ್ ಇಕಾನಮಿ, ಅದರ ಮಿಲಿಟರಿ ಮತ್ತು ಟೆಕ್ನಾಲಜಿ, ಅದರ ಮಿಲಿಟರಿ ಆ್ಯಂಡ್ ಟೆಕ್ನಾಲಜಿಕಲ್ ಕೆಪ್ಯಾಸಿಟಿ. ಇದು ರಾಷ್ಟ್ರದ ಸಾಮರ್ಥ್ಯವನ್ನು ನಿರ್ಧರಿಸುವ ಅಂಶಗಳು. ದೇ ಡಿಸೈಡ್ ದ ಕೇಪಬಿಲಿಟಿ ಆಫ್ ಎ ನೇಷನ್. ಆದರೆ ರಾಷ್ಟ್ರಗಳ ಸಾಮರ್ಥ್ಯ ಗೊತ್ತಾಗುವುದು ಹೇಗೆ ಅಂತ ಹೇಳಿದರೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕೇಪಬಿಲಿಟಿ ಆಫ್ ಎ ನೇಷನ್, ಅದರ ಸಾಮರ್ಥ್ಯವನ್ನು ಇತರ ರಾಷ್ಟ್ರಗಳ ಸಾಮರ್ಥ್ಯದ ಜೊತೆ ಹೋಲಿಸಿದಾಗ. ವೆನ್ ವಿ ಕಂಪೇರ್ ಇಟ್ಸ್ ಕೇಪಬಿಲಿಟಿ ವಿತ್ ದ ಕೇಪಬಿಲಿಟಿ ಆಫ್ ಅದರ್ ನೇಷನ್ಸ್, ಸಾಮರ್ಥ್ಯವನ್ನು ನಾವು ಹೋಲಿಕೆಯಿಂದ ಸಂಬಂಧಿತವಾಗಿ ಅರ್ಥ ಮಾಡಿಕೊಳ್ಳಬಹುದು. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕೆಪ್ಯಾಸಿಟಿ ಬೈ ಕಂಪೇರಿಂಗ್ ಇಟ್ ವಿತ್ ದ ಅದರ್ ಸ್ಟೇಟ್ಸ್. ನವ ವಾಸ್ತವವಾದದಲ್ಲಿ ಬರುವ ಇನ್ನೊಂದು ಪರಿಕಲ್ಪನೆ, ಅನದರ್ ಐಡಿಯಾ ಆಫ್ ನ್ಯೂ ರಿಯಾಲಿಸಮ್ ಈಸ್ ದ ಸೆಕ್ಯೂರಿಟಿ ಡೈಲಮಾ, ಸುರಕ್ಷಾ ದ್ವಂದ್ವತೆ ಅಂತ ಇದನ್ನು ಹೇಳ್ತಾರೆ. ಡೈಲಮಾ ಅಂದರೆ ದ್ವಂದ್ವತೆ. ಹೇಗೆ ಇದನ್ನು ಅರ್ಥ ಮಾಡಿಕೊಳ್ಳುವ? ಹೌ ಟು ಅಂಡರ್ಸ್ಟ್ಯಾಂಡ್ ಇಟ್ ಅಂತ ಹೇಳಿದರೆ, ಅಂತಾರಾಷ್ಟ್ರೀಯ ವಲಯದಲ್ಲಿ ಇನ್ ದ ಇಂಟರ್ನ್ಯಾಷನಲ್ ಲೆವೆಲ್ ಎವ್ರಿ ನೇಷನ್ ಈಸ್ ಇನ್ಸೆಕ್ಯೂರ್, ಪ್ರತಿಯೊಂದು ರಾಷ್ಟ್ರ ಇನ್ಸೆಕ್ಯೂರ್. ಆ ಸುರಕ್ಷತೆ ಯಾಕೆ? ವೈ ಇನ್ಸೆಕ್ಯೂರಿಟಿ ಅಂತ ಹೇಳಿದರೆ, ಪ್ರತಿಯೊಂದು ರಾಷ್ಟ್ರ ಸಂಭಾವನೀಯ ದಾಳಿಯ ಸಾಧ್ಯತೆಗಳನ್ನು ಪರಿಗಣಿಸ್ತದೆ. ಎವ್ರಿ ನೇಷನ್ ಕನ್ಸಿಡರ್ಸ್ ದ ಪೊಟೆನ್ಷಿಯಲ್ ಅಗ್ರೆಷನ್ ಫ್ರಮ್ ದ ಅದರ್ ನೇಷನ್ಸ್. ದಾಳಿ ಆಗ್ತದೆ ಅಂತಲ್ಲ, ಆದರೆ ದಾಳಿ ಆಗುವುದಿಲ್ಲ ಅಂತ ಗ್ಯಾರಂಟಿ ಇಲ್ಲ. ಸಂಭಾವನೀಯ ದಾಳಿಯ ಸಾಧ್ಯತೆ, ಸಂಭಾವನೀಯ ದಾಳಿ ಅಂತ ಹೇಳಿದರೆ ಪೊಟೆನ್ಷಿಯಲ್ ಅಟ್ಯಾಕ್. ಈಗ ಸಂಭಾವನೀಯ ದಾಳಿ, ಪೊಟೆನ್ಷಿಯಲ್ ಅಟ್ಯಾಕಂದ ತಪ್ಪಿಸಿಕೊಳ್ಳುವುದು ಹೇಗೆ? ಹೌ ಟು ಕಮ್ ಔಟ್ ಆಫ್ ಇಟ್ ಅಂತ ಹೇಳಿದರೆ, ರಾಷ್ಟ್ರ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಬೇಕು. ನೇಷನ್ ಹ್ಯಾಸ್ ಟು ಇನ್ಕ್ರೀಸ್ ಇಟ್ಸ್ ಸೆಕ್ಯೂರಿಟಿ. ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಬೇಕಾದ್ರೆ, ಟು ಇನ್ಕ್ರೀಸ್ ಇಸ್ ಕೆಪ್ಯಾಸಿಟಿ, ರಾಷ್ಟ್ರ ಏನು ಮಾಡಬೇಕು? ತನ್ನನ್ನು ತಾನು ಆರ್ಥಿಕವಾಗಿ ಮತ್ತು ಶಾಸ್ತ್ರೀಯವಾಗಿ ಸಬಲಗೊಳಿಸಬೇಕು. ಎ ನೇಷನ್ ಹ್ಯಾಸ್ ಟು ಸ್ಟ್ರೆಂಥನ್ ಇಟ್ ಸೆಲ್ಫ್ ಇಕಾನಮಿಕಲಿ ಆ್ಯಂಡ್ ಇನ್ ಇಟ್ಸ್ ಮಿಲಿಟರಿ ಮೈಟ್. ಹೀಗೆ ಒಂದು ರಾಷ್ಟ್ರ ಮಾಡಿದಾಗ ಇನ್ನೊಂದು ರಾಷ್ಟ್ರ ಕೂಡ ಅದನ್ನೇ ಮಾಡ್ತದೆ. ದಸ್ ವೆನ್ ಒನ್ ನೇಷನ್ ಪ್ರಾಕ್ಟೀಸಸ್ ಇಟ್, ಅದರ್ ನೇಷನ್ ಆಲ್ಸೋ ಪ್ರಾಕ್ಟೀಸಸ್ ಇಟ್. ಈ ಕಾರಣದಿಂದ ಏನಾಗ್ತದೆ ಅಂತ ಹೇಳಿದರೆ, ಸ್ವಸಾಮರ್ಥ್ಯ ಹೆಚ್ಚಳದಿಂದ ಮಾತ್ರ ಸುರಕ್ಷತೆ ಸಾಧ್ಯ. Security is possible only through increasing the self
ಕೆಪ್ಯಾಸಿಟಿ ಆಫ್ ಎ ನೇಷನ್. ಅಂತಾರಾಷ್ಟ್ರೀಯ ವಲಯದಲ್ಲಿ ಇನ್ ದ ಇಂಟರ್ನ್ಯಾಷನಲ್ ಲೆವೆಲ್ ಪ್ರತಿಯೊಂದು ರಾಷ್ಟ್ರ, ಎವ್ರಿ ನೇಷನ್ ಟ್ರೈಸ್ ಟು ಇನ್ಕ್ರೀಸ್ ಇಟ್ಸ್ ಸೆಕ್ಯುರಿಟಿ. ಪ್ರತಿಯೊಂದು ರಾಷ್ಟ್ರ ತನ್ನ ಸುರಕ್ಷತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಈ ಹೆಚ್ಚಳದ ಪರಿಣಾಮವಾಗಿ ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್ ಏನಾಗ್ತದೆ ಅಂತ ಹೇಳಿದರೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಸಾಮರ್ಥ್ಯ ಹೆಚ್ಚಳದ ವರ್ತುಲವಾಗ್ತದೆ, ಸರ್ಕಲ್. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಿಕಮ್ ಎ ಸರ್ಕಲ್ ಆಫ್ ಇನ್ಕ್ರೀಸಿಂಗ್ ದ ಕೆಪ್ಯಾಸಿಟಿ ಆಫ್ ಎ ನೇಷನ್. ಇದನ್ನು ಸೆಕ್ಯೂರಿಟಿ ಡೈಲಮಾ ಅಂತ ಕರೀತಾರೆ. ಇದೇ ಸುರಕ್ಷಾ ದ್ವಂದ್ವತೆಯ ಪರಿಕಲ್ಪನೆ. ಇನ್ನು ರಿಲೇಷನಲ್ ಅಸೆಸ್ಮೆಂಟ್ ಆಫ್ ಕೇಪಬಿಲಿಟಿ, ಸಂಬಂಧಿತ ಸಾಮರ್ಥ್ಯ ಪರಿಶೀಲನೆ. ಸುರಕ್ಷೆಗಾಗಿ ರಾಷ್ಟ್ರಗಳ ನಡುವಿನ ಸ್ಪರ್ಧೆಯಲ್ಲಿ, ಇನ್ ದ ಕಾಂಪಿಟೇಷನ್ ಫಾರ್ ಸೆಕ್ಯೂರಿಟಿ ಅಮಾಂಗ್ ನೇಷನ್ಸ್, ರಾಜ್ಯಗಳ ಅಥವಾ ರಾಷ್ಟ್ರಗಳ ಸಾಮರ್ಥ್ಯ ಹೆಚ್ಚಳವೇ ನಿರ್ಣಾಯಕ. ಸ್ಟೇಟ್ಸ್ ವಿಲ್ ಅಚೀವ್ ವೇರಿಯಿಂಗ್ ಲೆವೆಲ್ಸ್ ಆಫ್ ಕೇಪಬಿಲಿಟೀಸ್. ಬೇರೆ ಬೇರೆ ಸಾಮರ್ಥ್ಯಗಳನ್ನು ರಾಷ್ಟ್ರಗಳು ಪಡೆದುಕೊಳ್ಳುತ್ತವೆ. ಇದರಿಂದ ಏನಾಗ್ತದೆ ಅಂದರೆ ಸಾಮರ್ಥ್ಯ ಅಸಮಾನತೆಗಳು ಸೃಷ್ಟಿಯಾಗುತ್ತವೆ. ಡ್ಯೂ ಟು ದಿಸ್ ಕೇಪಬಿಲಿಟೀಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಡಿಫರೆಂಟ್ಲಿ ಅಕ್ರಾಸ್ ದ ನೇಷನ್ಸ್. ಕಾನ್ಸ್ಟಿಟ್ಯೂಟಿವ್ ಯೂನಿಟ್ಸ್ ಆಫ್ ದ ಸಿಸ್ಟಮ್ಸ್ ಅಂತ ಹೇಳಿದರೆ, ರಾಷ್ಟ್ರಗಳ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಸಾಮರ್ಥ್ಯಗಳನ್ನು ಹೊಂದಿರುವ ರಾಷ್ಟ್ರಗಳು ಸೃಷ್ಟಿಯಾಗ್ತವೆ. ಯಾಕಂದರೆ ಪ್ರತಿಯೊಂದು ರಾಷ್ಟ್ರ ತನ್ನದೇ ಸುರಕ್ಷೆಯನ್ನು ವೃದ್ಧಿಸಲು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ತದೆ. ಈಗ ಏನಾಗ್ತದೆ, ವಾಟ್ ಹ್ಯಾಪನ್ಸ್ ಅಂತ ಹೇಳಿದರೆ, ರಾಷ್ಟ್ರಗಳು ತಮಗೆ ತಾವೇ ತಮ್ಮ ಸುರಕ್ಷೆಯನ್ನು, ತಮ್ಮ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಬೇಕಾಗ್ತದೆ. ನೇಷನ್ಸ್ ಹ್ಯಾವ್ ಟು ಅಸೆಸ್ ದೇರ್ ಓನ್ ಕೇಪಬಿಲಿಟೀಸ್. ಈಗ ಭಾರತ ಮತ್ತು ಚೀನಾದ ಸಾಮರ್ಥ್ಯದಲ್ಲಿ ಚೀನಾ ಎಷ್ಟು ಶಕ್ತಿಶಾಲಿ, ಭಾರತ ಎಷ್ಟು ಶಕ್ತಿಶಾಲಿ, ಅಥವಾ ಭಾರತದ ಸಾಮರ್ಥ್ಯ ಏನು, ಪಾಕಿಸ್ತಾನದ ಸಾಮರ್ಥ್ಯ ಏನು. ಹೀಗೆ ನಿರಂತರ ರಾಷ್ಟ್ರಗಳು ತಮ್ಮನ್ನು ತಾವೇ ಸುರಕ್ಷೆಯ ವಿಷಯದಲ್ಲಿ, ಸಾಮರ್ಥ್ಯದ ವಿಷಯದಲ್ಲಿ ಮೌಲ್ಯಮಾಪನ ಮಾಡಬೇಕಾಗ್ತದೆ. ಸ್ಟೇಟ್ಸ್ ಹ್ಯಾವ್ ಟು ಅಸೆಸ್ ದೇರ್ ಕೇಪಬಿಲಿಟೀಸ್. ರಿಲೇಷನಲ್ ಕೇಪಬಿಲಿಟೀಸ್, ಸಂಬಂಧಿತ ಸಾಮರ್ಥ್ಯಗಳು. ಇದನ್ನೇ ಸಂಬಂಧಿತ ಸಾಮರ್ಥ್ಯ ಪರಿಶೀಲನೆ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಆಸ್ ರಿಲೇಷನಲ್ ಅಸೆಸ್ಮೆಂಟ್ ಆಫ್ ಕೇಪಬಿಲಿಟಿ. ಈಗ ರಾಷ್ಟ್ರಗಳು ಬೇರೆ ಬೇರೆ ಸಾಮರ್ಥ್ಯಗಳನ್ನು ಹೊಂದಿರುವುದರಿಂದ, ಬಿಕಾಸ್ ದ ನೇಷನ್ಸ್ ಹ್ಯಾವ್ ವೇರಿಯಿಂಗ್ ಕ್ಯಾಪಬಿಲಿಟೀಸ್, ಏನಾಗ್ತದೆ, ವಾಟ್ ಹ್ಯಾಪನ್ಸ್, ಅಂತಾರಾಷ್ಟ್ರೀಯ ರಚನೆಯಲ್ಲಿ ಇನ್ ದ ಇಂಟರ್ನ್ಯಾಷನಲ್ ಸ್ಟ್ರಕ್ಚರ್ ಸಾಮರ್ಥ್ಯ ಏರುತಗ್ಗುಗಳ ಸೃಷ್ಟಿಯಾಗ್ತದೆ. ಡಿಸ್ಪ್ರಪೋರ್ಷನಲ್ ಕೆಪ್ಯಾಸಿಟೀಸ್ ಆರ್ ಕ್ರಿಯೇಟೆಡ್. ಒಂದು ರಾಷ್ಟ್ರ ಶಕ್ತಿಶಾಲಿ, ಇನ್ನೊಂದು ರಾಷ್ಟ್ರ ಸ್ವಲ್ಪ ಕಡಿಮೆ ಶಕ್ತಿಶಾಲಿ. ಇದನ್ನು ಸಾಮರ್ಥ್ಯಗಳ ಏರುತಗ್ಗುಗಳು, ಡಿಸ್ಪ್ರಪೋರ್ಷನೇಟ್ ಕೇಪಬಿಲಿಟೀಸ್ ಅಂತ ನಾವು ಪರಿಗಣಿಸ್ತೇವೆ. ಈಗ ಸಾಮರ್ಥ್ಯಗಳ ಆಧಾರದಲ್ಲಿ, ಆನ್ ದ ಬೇಸಿಸ್ ಆಫ್ ಕೇಪಬಿಲಿಟೀಸ್, ರಾಷ್ಟ್ರಗಳನ್ನು ವರ್ಗೀಕರಿಸಬಹುದು, ರಾಷ್ಟ್ರಗಳನ್ನು ಗುರುತಿಸಬಹುದು. ನೇಷನ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಆ್ಯಂಡ್ ಕ್ಲಾಸಿಫೈಡ್. ಇದನ್ನು ಹೇಗೆ ನಿಯೋ ರಿಯಲಿಸಮ್ ಕ್ಲಾಸಿಫೈ ಮಾಡ್ತದೆ ಅಂದರೆ, ನಿಯೋ ರಿಯಲಿಸಮ್ ಕ್ಲಾಸಿಫೈಸ್ ಇಟ್ ಆ್ಯಸ್ ಯೂನಿಪೋಲ್ಯಾರಿಟಿ, ಬೈಪೋಲ್ಯಾರಿಟಿ ಮತ್ತು ಮಲ್ಟಿಪೋಲ್ಯಾರಿಟಿ. ಏಕಧ್ರುವೀಕೃತ ವ್ಯವಸ್ಥೆ ಯೂನಿಪೋಲ್ಯಾರಿಟಿ, ದ್ವಿಧ್ರುವೀಕೃತ ವ್ಯವಸ್ಥೆ ಬೈಪೋಲ್ಯಾರಿಟಿ, ಬೈ ಅಂದರೆ ಎರಡು, ಮಲ್ಟಿಪೋಲ್ಯಾರಿಟಿ ಬಹು ಧ್ರುವೀಕೃತ ವ್ಯವಸ್ಥೆ. ಈಗ ಮೊದಲಿಗೆ ಏಕಧ್ರುವೀಕೃತ ವ್ಯವಸ್ಥೆ, ಯೂನಿಪೋಲ್ಯಾರಿಟಿ ಅಂತ ಹೇಳಿದರೆ, ಒಂದು ರಾಷ್ಟ್ರ ಇತರ ರಾಷ್ಟ್ರಗಳಿಗೆ ಹೋಲಿಸಿದಾಗ, ವೆನ್ ವಿ ಕಂಪೇರ್ ಎ ನೇಷನ್ ವಿತ್ ಅದರ್ ನೇಷನ್ಸ್, ಹೋಲಿಸುವುದು ಯಾವ ಮಾನದಂಡಗಳಲ್ಲಿ, ಹೌ ಟು ಕಂಪೇರ್, ಮಾನವ ಸಂಪನ್ಮೂಲಗಳಲ್ಲಿ, ಇನ್ ಹ್ಯೂಮನ್ ರಿಸೋರ್ಸಸ್. ಮಾನವ ಸಂಪನ್ಮೂಲಗಳು ಅಂತ ಹೇಳಿದರೆ ಶಿಕ್ಷಣ, ಆರೋಗ್ಯ, ಸಾಮರ್ಥ್ಯ, ಎಜುಕೇಷನ್, ಹೆಲ್ತ್, ಕೆಪ್ಯಾಸಿಟಿ, ಇದು ಮಾನವ ಸಂಪನ್ಮೂಲ. ಇಕಾನಮಿಕಲಿ, ಆರ್ಥಿಕವಾಗಿ, ಮಿಲಿಟರಿ ಮತ್ತು ತಂತ್ರಜ್ಞಾನ ಸಾಮರ್ಥ್ಯದಲ್ಲಿ
ಇನ್ ಮಿಲಿಟರಿ ಆ್ಯಂಡ್ ಟೆಕ್ನಾಲಜಿಕಲ್ ಕೆಪ್ಯಾಸಿಟಿ ರಾಷ್ಟ್ರಗಳನ್ನು ನಾವು ಹೋಲಿಸಿದಾಗ ಈಗ ಭಾರತದ ಸಾಕ್ಷರತೆ ಎಷ್ಟು, ಯು ಎಸ್ ಎಯ ಸಾಕ್ಷರತೆ ಎಷ್ಟು, ಚೀನಾದ ಸಾಕ್ಷರತೆ ಎಷ್ಟು, ಭಾರತದವರ ಜೀವನ ಮಟ್ಟ ಎಷ್ಟು, ಚೀನಾದವರ ಗರಿಷ್ಠ ಜೀವನ ಮಟ್ಟ ಎಷ್ಟು, ಹೀಗೆ ಕಂಪ್ಯಾರಿಸನ್ ಮಾಡುವಾಗ ಒಂದು ರಾಷ್ಟ್ರ ಮಾತ್ರ ಎಲ್ಲ ರಾಷ್ಟ್ರಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಕಂಡರೆ, ಒಂದು ರಾಷ್ಟ್ರ ಮಾತ್ರ ಸಾಮರ್ಥ್ಯವಂತವಾಗಿ ಕಂಡರೆ, ಇಫ್ ಒನ್ ನೇಷನ್ ಅಪಿಯರ್ಸ್ ಅಥವಾ ಒನ್ ನೇಷನ್ ಪ್ರಾಜೆಕ್ಟ್ಸ್ ಇಟ್ ಸೆಲ್ಫ್ ಕೇಪಬಲ್, ಅದು ಯೂನಿಪೋಲ್ಯಾರಿಟಿ, ದಟ್ ಈಸ್ ಯೂನಿಪೋಲ್ಯಾರಿಟಿ. ಉದಾಹರಣೆಗೆ ಶೀತಲ ಸಮರದ ನಂತರದ ಯು ಎಸ್ ಎ, ದ ಯು ಎಸ್ ಎ ಆಫ್ ಲೇಟರ್ ಕೋಲ್ಡ್ ವಾರ್ ಪೀರಿಯಡ್, ಶೀತಲ ಸಮರದ ಯುಗ 1980ರ ದಶಕದ ಅಂತ್ಯದಲ್ಲಿ ಮುಗೀತದೆ. ಕೋಲ್ಡ್ ವಾರ್ ಏಜ್ ಎಂಡ್ಸ್ ಇನ್ 1980s. ಆಗ ಸೋವಿಯತ್ ರಷ್ಯಾ ದುರ್ಬಲ ಆಗ್ತಾ ಹೋಗ್ತದೆ, ಸೋವಿಯತ್ ಯೂನಿಯನ್ ಬಿಕಮ್ಸ್ ವೀಕ್. ಜಾಗತೀಕರಣ ಅಷ್ಟು ವೇಗದಲ್ಲಿ ಪ್ರಗತಿಯಾಗಿರೋದಿಲ್ಲ, ಗ್ಲೋಬಲೈಸೇಷನ್ ಹ್ಯಾಸ್ ನಾಟ್ ಸ್ಟಾರ್ಟೆಡ್ ಇಟ್ಸ್ ಎಕ್ಸಲರೇಷನ್. ಆ ಸಂದರ್ಭದಲ್ಲಿ ಯು ಎಸ್ ಎ ಪ್ರಭಾವಶಾಲಿಯಾಗಿ ಕಾಣ್ತದೆ. ದೆನ್ ಯು ಎಸ್ ಎ ಅಪಿಯರ್ಸ್ ಆ್ಯಸ್ ಪವರ್ಫುಲ್, ಅದು ಯೂನಿಪೋಲಾರ್ ವರ್ಲ್ಡ್, ಒಂದೇ ಸೂಪರ್ ಪವರ್ ಇರೋದು, ಒಂದೇ ಶ್ರೇಷ್ಠ ರಾಷ್ಟ್ರ ವಿರುದ್ಧ, ಅದು ಯೂನಿಪೋಲ್ಯಾರಿಟಿ. ಇನ್ನು ಮುಂದೆ ಬೈಪೋಲ್ಯಾರಿಟಿ ಮತ್ತು ಮಲ್ಟಿಪೋಲ್ಯಾರಿಟಿ ಅಂದರೆ ಏನು ಅರ್ಥ ಮಾಡಿಕೊಳ್ಳುವ. ಬೈಪೋಲ್ಯಾರಿಟಿ ಮೀನ್ಸ್ human resources, economic and military technological capabilities are mainly distributed among two prominent actors. ಮಾನವ ಸಂಪನ್ಮೂಲಗಳು, ಆರ್ಥಿಕ, ಮಿಲಿಟರಿ ಮತ್ತು ತಂತ್ರಜ್ಞಾನ ಸಾಮರ್ಥ್ಯಗಳು ಎರಡು ಶಕ್ತಿ ಸಮಾನ ರಾಷ್ಟ್ರಗಳ ನಡುವೆ ಹಂಚಿಕೆಯಾದರೆ ಅದು ಬೈಪೋಲ್ಯಾರಿಟಿ, ದ್ವಿಧ್ರುವೀಕೃತ ವ್ಯವಸ್ಥೆ. ಉದಾಹರಣೆಗೆ ಶೀತಲ ಸಮರದ ಯುಗದ ಯು ಎಸ್ ಎ ಮತ್ತು ಸೋವಿಯತ್ ರಷ್ಯಾ. ಯು ಎಸ್ ಎ ಆ್ಯಂಡ್ ಸೋವಿಯತ್ ಯೂನಿಯನ್ ರೆಪ್ರೆಸೆಂಟೆಡ್ ದ ಟೂ ಪೋಲ್ಸ್ ಆಫ್ ಪವರ್, ಎರಡು ಸೂಪರ್ ಪವರ್ಸ್ ಇರೋದು. ಇದನ್ನು ಬೈಪೋಲ್ಯಾರಿಟಿ ಅಂತ ಹೇಳಿ ಕರೀತಾರೆ. ಎರಡು ಪವರ್ಫುಲ್ ರಾಷ್ಟ್ರಗಳು ಅವೇ ತಮ್ಮ ಗುಂಪುಗಳನ್ನು ಸೃಷ್ಟಿಸಿಕೊಳ್ತವೆ, ಸೆಳೆದುಕೊಳ್ತವೆ, ಇತರ ರಾಷ್ಟ್ರಗಳನ್ನು ತಮ್ಮ ಬಣಗಳಿಗೆ ಸೆಳೆದುಕೊಳ್ತವೆ. ಬೈಪೋಲಾರ್ ವ್ಯವಸ್ಥೆ ಇದ್ದಾಗ, ಧ್ರುವೀಕರಣ ವ್ಯವಸ್ಥೆ ಇದ್ದಾಗ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿ ಏನಾಗ್ತದೆ, ಗುಂಪುಗಳು ಸೃಷ್ಟಿಯಾಗ್ತವೆ. ಶಕ್ತಿಶಾಲಿ ಸೂಪರ್ ಪವರ್ ರಾಷ್ಟ್ರಗಳ ಹಿಂದೆ ಇರುವ ಇತರ ಸಣ್ಣ ರಾಷ್ಟ್ರಗಳು. ಇನ್ನು ಬಹುಧ್ರುವೀಕೃತ ವ್ಯವಸ್ಥೆ, ಮಲ್ಟಿಪೋಲ್ಯಾರಿಟಿ occurs when more than two states possess nearly equal amount of capability. ಎರಡಕ್ಕಿಂತ ಹೆಚ್ಚು ರಾಷ್ಟ್ರಗಳು ಸಾಮರ್ಥ್ಯವಂತವಾಗಿದ್ದರೆ. ಯಾವುದರಲ್ಲಿ ಸಾಮರ್ಥ್ಯವಂತ? ಮಾನವ ಸಂಪನ್ಮೂಲಗಳು, ಆರ್ಥಿಕ, ಮಿಲಿಟರಿ, ತಂತ್ರಜ್ಞಾನ ಸಾಮರ್ಥ್ಯಗಳಲ್ಲಿ. ಫಾರ್ ಇನ್ಸ್ಟೆಂಟ್, ಈಗಿನ ಅಂತಾರಾಷ್ಟ್ರೀಯ ವ್ಯವಸ್ಥೆ, ದ ಪ್ರೆಸೆಂಟ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಮಲ್ಟಿಪೋಲ್ಯಾರಿಟಿ ಅಂತ ಪರಿಗಣಿಸಲ್ಪಡ್ತದೆ. ಈಸ್ ಕನ್ಸಿಡರ್ಡ್ ಆ್ಯಸ್ ಮಲ್ಟಿಪೋಲಾರ್. ಯಾಕಂತ ಹೇಳಿದರೆ ಹಲವಾರು ಶಕ್ತಿಶಾಲಿ ರಾಷ್ಟ್ರಗಳು ಇವೆ. ದೆರ್ ಆರ್ ಮೆನಿ ಪವರ್ಫುಲ್ ನೇಷನ್ಸ್. ಯು ಎಸ್ ಎ ಇದೆ, ಚೈನಾ ಇದೆ, ರಷ್ಯಾ ಇದೆ, ಜರ್ಮನಿ ಇದೆ, ಜಪಾನ್ ಇದೆ, ಆಸ್ಟ್ರೇಲಿಯಾ ಇದೆ. ಪ್ರೆಸೆಂಟ್ಲಿ ವಿ ಹ್ಯಾವ್ ಮೆನಿ ಪವರ್ಫುಲ್ ನೇಷನ್ಸ್ ಲೈಕ್ ಯು ಎಸ್ ಎ, ಚೈನಾ, ರಷ್ಯಾ, ಜರ್ಮನಿ, ಜಪಾನ್. ಭಾರತ ಕೂಡ ಒಂದು ಮಿಲಿಟರಿ ಸಾಮರ್ಥ್ಯ. ಇಂಡಿಯಾ ಹ್ಯಾಸ್ ಆಲ್ಸೋ ಮಿಲಿಟರಿ ಕೇಪಬಿಲಿಟೀಸ್. ಆದುದರಿಂದ ಪ್ರಭಾವಶಾಲಿ ರಾಷ್ಟ್ರಗಳು ಅಂತ ಹೇಳಿ ಯಾವುದನ್ನು ಕರೀತೇವೆ, ಅವುಗಳ ಸಂಖ್ಯೆ ಜಾಸ್ತಿಯಾಗಿದೆ. ದ ಪವರ್ಫುಲ್ ನೇಷನ್ಸ್ ನಂಬರ್ ಹ್ಯಾಸ್ ಇನ್ಕ್ರೀಸ್ಡ್ ನೌ. ಈಗಿನ ವ್ಯವಸ್ಥೆ ಮಲ್ಟಿಪೋಲ್ಯಾರಿಟಿ. ಸೊ ಯೂನಿಪೋಲ್ಯಾರಿಟಿ, ಬೈಪೋಲ್ಯಾರಿಟಿ, ಮಲ್ಟಿಪೋಲ್ಯಾರಿಟಿ, ಏಕಧ್ರುವೀಕೃತ, ದ್ವಿಧ್ರುವೀಕೃತ ಮತ್ತು ಬಹುಧ್ರುವೀಕೃತ ವ್ಯವಸ್ಥೆ. ಇಷ್ಟು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಸೊ ನಾನು ಹೇಳಿದ ಅಂಶಗಳನ್ನು ಇನ್ನೊಮ್ಮೆ ಹೇಳೋದಾದರೆ, ಅಂತಾರಾಷ್ಟ್ರೀಯ ವ್ಯವಸ್ಥೆ ಅರಾಜಕ, ಇಂಟರ್ನ್ಯಾಷನಲ್ ಸಿಸ್ಟಮ್ ಈಸ್ ಎನಾರ್ಕಿ. ಅರಾಜಕ ಯಾಕೆ ಅಂತ ಹೇಳಿದರೆ, ಅಲ್ಲಿ ರಾಷ್ಟ್ರಗಳಿಗಿಂತ ಮೇಲೆ ಯಾವುದೇ ಸಂಸ್ಥೆಗಳು ಇಲ್ಲ, ಒಂದು. ಎರಡು,
ರಚನೆ, ಅರಾಜಕತೆಯ ರಚನೆಯೇ ಅಂತಾರಾಷ್ಟ್ರೀಯ ಸಂಬಂಧಗಳ ನೆಲೆ. ದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸ್ಟ್ರಕ್ಚರ್ ಇಟ್ ಸೆಲ್ಫ್ ಈಸ್ ಎನಾರ್ಕಿ. ಇಲ್ಲಿ ಏನಾಗ್ತದೆ, ಪ್ರತಿಯೊಂದು ರಾಷ್ಟ್ರ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಬೇಕು. ಎವ್ರಿ ನೇಷನ್ ಹ್ಯಾಸ್ ಟು ಇನ್ಕ್ರೀಸ್ ಇಟ್ಸ್ ಕೇಪಬಿಲಿಟೀಸ್. ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದು ಮಾನವ ಸಂಪನ್ಮೂಲಗಳಲ್ಲಿ, ಆರ್ಥಿಕವಾಗಿ, ಮಿಲಿಟರಿ ಮತ್ತು ತಂತ್ರಜ್ಞಾನ ಸಾಮರ್ಥ್ಯಗಳಲ್ಲಿ. ಅದನ್ನು ನೀವು ಮುಖ್ಯವಾಗಿ ಗಮನಿಸಬೇಕು. ಸಾಮರ್ಥ್ಯ ಹೆಚ್ಚಳವನ್ನು ಕಂಪ್ಯಾರಿಟಿವ್ ಆಗಿ, ತುಲನಾತ್ಮಕವಾಗಿ ಇತರ ರಾಷ್ಟ್ರಗಳ ಜೊತೆ ಹೋಲಿಸಿ ಅರ್ಥ ಮಾಡಿಕೊಳ್ಬೇಕು. ಹಾಗೂ ಹೀಗೆ ಹೋಲಿಸಿದಾಗ ಸಾಮರ್ಥ್ಯಗಳಲ್ಲಿ ನಮಗೆ ರಾಷ್ಟ್ರಗಳ ವರ್ಗೀಕರಣ, ವಿಶ್ಲೇಷಣೆ ಮಾಡಬಹುದು. ವಿ ಕ್ಯಾನ್ ಅನಲೈಸ್ ದ ಟೈಪ್ಸ್ ಆಫ್ ನೇಷನ್ಸ್ ಮತ್ತು ಟೈಪ್ಸ್ ಆಫ್ ಸಿಸ್ಟಮ್ಸ್, ವ್ಯವಸ್ಥೆ. ಅದು ಯೂನಿಪೋಲಾರಿಟಿ, ಬೈಪೋಲಾರಿಟಿ, ಮಲ್ಟಿಪೋಲಾರಿಟಿ. ದಟ್ ಈಸ್ ಯೂನಿಪೋಲಾರಿಟಿ, ಮಲ್ಟಿಪೋಲಾರಿಟಿ ಆ್ಯಂಡ್ ಬೈಪೋಲಾರಿಟಿ.